ಆತ್ಮೀಯ ಬಂಧುಗಳೇ, ಸುರೋಟರಿಗೆ ನಮಸ್ಕಾರ. ಈ ಇನ್ನೊಂದು ಭಾರಿ ಖುಷಿ ಆಗ್ಬೋದು, ಭಾರಿ ಸಂಖ್ಯೆ ನಮ್ಮ ಉಳ್ಳು. ಇಲ್ಲಿ ಪೊಲೀಸ್ ಅಧಿಕಾರಿಗಳು ಯಾರಿದ್ದೀರಿ, ಹೋಗಿ ಆ DC ಒಮ್ಮೆ ಕರ್ಕೊಂಡು ಬನ್ನಿ, ಇಲ್ಲಿ ಅರ್ಜೆಂಟು. ಅವರಿಗೆ ಬಿಸಿಲಿನ ತಾಪ ಗೊತ್ತಾಗಬೇಕು, ಈ ಬಿಸಿಲಿನ ತಾಪ ಅವರಿಗೆ ಗೊತ್ತಾಗಬೇಕು. ಅವರನ್ನು ಕರ್ಕೊಂಡು ಬನ್ನಿ. ಯೂಟ್ಯೂಬ್ ಲೈವ್ ಎನಿವೇರ್ ಚಾನಲಿನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ನಾವು ಮುಲ್ಕಿ ಪರಿಸರದ ಬಗ್ಗೆ, ಮುಲ್ಕಿ ಸಮಾಜದ ಬಗ್ಗೆ, ಮುಲ್ಕಿ ಸಮಾಜದಲ್ಲಿ ನಡೆಯುವಂಥ ಆಚಾರ ವಿಚಾರಗಳ ಬಗ್ಗೆ ಪ್ರಸಾರವನ್ನು ಮಾಡುವ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಇವತ್ತು ನಮ್ಮ ಮಧ್ಯೆ ಇದ್ದಾರೆ ಕಥೋಲಿಕ್ ಸಭಾ ಮುಲ್ಕಿ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಎಮಿಲ್ಡಾ ರೆಬೆಲ್ಲರವರು. ಈ ದಿನ ನೀವು ಮಂಗಳೂರಿನಲ್ಲಿ ನಡೆದ ಒಂದು ಬೃಹತ್ ಪ್ರತಿಭಟನೆ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಇದರ ಬಗ್ಗೆ ನಮಗೆ ಏನಾದರೂ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾ? ನನಗೆ ಇಂಥ ಚಟುವಟಿಕೆಯಲ್ಲಿ ಭಾಗವಹಿಸಲು ತುಂಬ ಆಸಕ್ತಿ. ಯಾಕೆಂದರೆ ನಾನು ಜನರ ಪರವಾಗಿ ಇರುವುದು ಯಾವಾಗ ಸಹ. ನಾನು ಜನರಿಗೋಸ್ಕರ ಒಳ್ಳೆತನ ಮಾಡಲು ನಾನು ಯಾವಾಗಲೂ ಮುಂದು. ನಾನು ಇವತ್ತಿನ ಇದು ತುಂಬ ಒಳ್ಳೆಯದಾಯಿತು. 5,000 ಜನರು ನೆರೆದಿದ್ದರು. ಪ್ರಥಮವಾಗಿ ಕೆಲವರ ಭಾಷಣಗಳು ನಮ್ಮ ಹೃದಯದ ಕದವನ್ನು ತಟ್ಟುವಂಥದ್ದು. ಇದರಿಂದ ನಾನು ಇಂಥದ್ದು ಈ ಕದಗಳನ್ನು ತಟ್ಟಿದಂಥ ನಮ್ಮಂಥವರಿಗೆ ಇಂತಹ ಭಾಷಣಗಳನ್ನು ಕೇಳಿ ನಮ್ಮ ಕದ ತಟ್ಟಿದರೆ ಅಧಿಕಾರಿಗಳ ಹೃದಯದ ಕದಗಳನ್ನು ಯಾಕೆ ತಟ್ಟಬಾರದು ಎಂಬ ನನ್ನ ನಂಬಿಕೆ. ಇದರಿಂದ ನಮಗೆ ಯಾವಾಗ ಸಹ ಗೆಲುವು ಸಿಗ್ತದೆ ಅಂತ ನಾನು ಈ ಹೋರಾಟದಲ್ಲಿ ಭಾಗವಹಿಸ್ತೇನೆ, ಇಂತಹ ಹೋರಾಟಗಳಲ್ಲಿ ಭಾಗವಹಿಸ್ತೇನೆ. ಅಧಿಕಾರಿಗಳು ನಮ್ಮಂಥವರ ಪರಿಸ್ಥಿತಿಯನ್ನು ಎದುರಿಸಿ ಅವರಿಗೆ ಬೇಕಾದ ಸಹಾಯವನ್ನು ಮಾಡಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಮಾಜ ಒಳ್ಳೆಯದಾದರೆ ನಾವು ಒಳ್ಳೆಯದಾಗಬೇಕು ಆಶಿಸ್ತೇವೆ. ನಾವು ಅಲ್ಲದಿದ್ದು ಬಡ ಜನರು ಎಷ್ಟೋ ಇದ್ದಾರೆ, ನಿರ್ಗತಿಕರು, ಜಾಗ ಇಲ್ಲದೆ, ವಸತಿ ಇಲ್ಲದೆ ಅವರು ಹೋರಾಡುವಂತೆ ಆಗಿದೆ. ಅದಕ್ಕೋಸ್ಕರ ಅವರಿಗೋಸ್ಕರ ನಮ್ಮ ಜೀವನವನ್ನು ನಾವು ಮುಡಿಪಾಗಿ ಇಟ್ಟುಕೊಳ್ಳುವುದು ಒಳಿತಲ್ಲವೇ? ಸರಿಯಾಗಿ ಹೇಳಿದ್ರಿ ಮೇಡಮ್. ಮಂಗಳೂರಿನಲ್ಲಿ ನಡೆದ ಈ ಬೃಹತ್ ಪ್ರತಿಭಟನೆಯ ಸಭೆಯ ಒಂದು ವಿಷಯ ಕೇಳಿ ನನಗೆ ಆಶ್ಚರ್ಯವಾಯಿತು. 5,000ದಷ್ಟು ಜನ ಅಲ್ಲಿ ಸೇರಿದ್ದರು. ತುಂಬ ಪೊಲೀಸ್ ಬಿಗಿ ಭದ್ರತೆ ಇತ್ತು. ಜನರು ಹಕ್ಕುಗಳ ಪರವಾಗಿ ಹೋರಾಟ ನಡೆಸಿದ್ದರು. ಅಲ್ಲಿನ ಜನರ ಮಾತುಗಳು ನಿಮ್ಮ ಹೃದಯದ ಕದವನ್ನು ತಟ್ಟಿದವು ಎಂದು ನೀವು ಹೇಳಿದ್ರಿ. ನನಗೂ ಅದನ್ನು ನೋಡಬೇಕೆಂಬ ಆಸೆ ಇದೆ. ಆದ್ದರಿಂದ ವೀಕ್ಷಕರೇ, ನಾವೆಲ್ಲರೂ ಈ ಮಂಗಳೂರಲ್ಲಿ ನಡೆದ ಬೃಹತ್ ಪ್ರತಿಭಟನಾ ರ್ಯಾಲಿಯ ಒಂದು ಚಿತ್ರಣವನ್ನು ನೋಡೋಣ. ನಾವು ಈ ಜಾಥಾವನ್ನು ಈಗಾಗಲೇ ಪ್ರಾರಂಭ ಮಾಡುವವರಿದ್ದೇವೆ. ನಮ್ಮ ಕ್ಯಾಥಲಿಕ್ ಸಭೆಯ ಆಧ್ಯಾತ್ಮಿಕ ನಿರ್ದೇಶಕರಾದ ನಮ್ಮ ಧರ್ಮಗುರುಗಳಾದ ಫಾದರ್ JB ಸಲ್ಡಾನರವರು ಆಶೀರ್ವಚನದೊಂದಿಗೆ ಈ ಜಾಥಾಕ್ಕೆ ಆಶೀರ್ವಚನವನ್ನು ಮಾಡುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವವರಿದ್ದಾರೆ. ಇದನ್ನು ನಮ್ಮ ಕ್ಯಾಥಲಿಕ್ ಸಭೆಯ ಅಧ್ಯಕ್ಷರು ಹಾಗೂ ಚಂದ್ರ ಶೆಟ್ಟರು
ಹಾಗೂ ವಿಕ್ಟರ್ ಕಡಂದಲೆ ಹಾಗೂ ಇತರ ಎಲ್ಲ ನಾಯಕರುಗಳು, ರೈತ ಸಂಘದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಈ ಒಂದು ನಮ್ಮ ಫ್ಲಾಗ್ ಏನಿದೆ ಅದನ್ನು ಹಸ್ತಾಂತರಿಸಲಿದ್ದಾರೆ. ನಮ್ಮ ಧರ್ಮಗುರುಗಳು ಇದನ್ನು ಪಡ್ಕೊಂಡು ಈ ಜಾಥಾಕ್ಕೆ ನಾವು ಈಗಾಗಲೇ ಚಾಲನೆ ನೀಡುವವರಿದ್ದೇವೆ. ಆಶೀರ್ವಾದ. ಪ್ರಿಯ ಸಹೋದರರೇ, ಸಹೋದರಿಯರೇ, ನಮ್ಮ ಹೋರಾಟ ಪರಿಸರ ಸಂರಕ್ಷಣೆಗೋಸ್ಕರ, ನಮ್ಮ ಹೋರಾಟ ಕೃಷಿ ಭೂಮಿಯ ರಕ್ಷಣೆಗೋಸ್ಕರ, ನಮ್ಮ ಹೋರಾಟ ಬಡಬಗ್ಗರ ಹಕ್ಕುಗಳಿಗೋಸ್ಕರ, ನಮ್ಮ ಹೋರಾಟ ಈ ಜಗತ್ತನ್ನು ಉಳಿದಕ್ಕೋಸ್ಕರ. ಈ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಭಗವಂತನ ಆಶೀರ್ವಾದ ಇದರ ಮೇಲಿರಲಿ, ನಮ್ಮ ಹಕ್ಕುಗಳ ಸಂರಕ್ಷಣೆ ಆಗಲೆಂದು ಹಾರೈಸುತ್ತಾ ಈ ಪ್ರತಿಭಟನೆಗೆ ಇಲ್ಲಿಯ ಸಂಘಟನೆಗಳ ಒಟ್ಟಿಗೆ ಸೇರಿ ನಾನು ಚಾಲನೆಯನ್ನು ನೀಡುತ್ತೇನೆ. ಭಗವಂತನ ಆಶೀರ್ವಾದ ತಮ್ಮೆಲ್ಲರೊಡನೆ ಇರಲಿ. ಈಗ ಈ ಒಂದು ಧ್ವಜವನ್ನು ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ನಮ್ಮ ಧರ್ಮಗುರುಗಳು ಡೋಲ್ನೊಂದಿಗೆ ಈ ಡೋಲುನೊಂದಿಗೆ ನಮ್ಮ ಈ ಜಾಥವನ್ನು ನಾವು ಈಗ ಪ್ರಾರಂಭಿಸ್ತೇವೆ. ದಯವಿಟ್ಟು ಸಂಯಮವನ್ನು ಕಾಪಾಡಿ ರಸ್ತೆಯ ಎಡಬದಿ ಒಂದೇ ಲೈನನ್ನು ಮಾಡಿಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ, ಇದಕ್ಕೆ ಘೋಷಣೆಯ ಜವಾಬ್ದಾರಿಯನ್ನು ಹೊತ್ತಂತ ಸಂತೋಷ್ ಅವರು ಘೋಷಣೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಿಸುವುದನ್ನು ಕೇಳಿಕೊಳ್ತೀವಿ. ಧಿಕ್ಕಾರ, ಧಿಕ್ಕಾರ, UKTLಗೆ ಧಿಕ್ಕಾರ, 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 UKTLಗೆ ಧಿಕ್ಕಾರ, 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 UKTLಗೆ ಧಿಕ್ಕಾರ. ಸಮೃದ್ಧ ಕೃಷಿಯ ನಾಶ, ಅಭಿವೃದ್ಧಿಯೇ ಅಭಿವೃದ್ಧಿಯೇ, ಸಮೃದ್ಧ ಕೃಷಿಯ ನಾಶ, ಸಮೃದ್ಧ ಕೃಷಿಯ ನಾಶ, ಸಮೃದ್ಧ ಕೃಷಿಯ ನಾಶ. ಮೌನಕ್ಕೆ ಕಾರಣ ಕೊಡಿ, ಕಾರಣ ಕೊಡಿ. ಜನಪ್ರತಿನಿಧಿಗಳೇ, ನಿಮ್ಮ ದಿವ್ಯ ಮೌನಕ್ಕೆ ಅಧಿಕಾರಿಗಳೇ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕಂಪನಿಯವರ ಯಜ್ಞಕ್ಕೆ ಆಶೆಪಟ್ಟು ನಮ್ಮ ಸರ್ವನಾಶಕ್ಕೆ ಕಾರಣರಾಗುತ್ತೀರಿ. ಕಂಪನಿಯ ರಕ್ಷಣೆಗಾಗಿ ಹೋರಾಟ. ನಮ್ಮ ಭೂಮಿ ಕೃಷಿ, ನಮ್ಮ ಕೃಷಿಯ ಭೂಮಿಯ ರಕ್ಷಣೆ ನಮ್ಮ ಕೃಷಿಯ ಭೂಮಿಯ ರಕ್ಷಣೆ ನಮ್ಮೆಲ್ಲರ ನೈತಿಕ ಹೊಣೆ. Go back, go back. UKTL go back. Go back, go back. UKTL go back. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಧಿಕ್ಕಾರ, ಧಿಕ್ಕಾರ. UKTLಗೆ ಧಿಕ್ಕಾರ. Go back, go back. UKTL go back. ಯಾತಕ್ಕಾಗಿ ಹೋರಾಟ? ಉಳಿಗಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ಉಳಿಗಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ಉಳಿಗಾಗಿ ಹೋರಾಟ. ನಮ್ಮ ಕಥೋಲಿಕ ಸಭೆಯ ಅಧ್ಯಕ್ಷರಾದ ಶ್ರೀಯುತ ಆಳ್ವಿಟಿ ಸೋದರವರಿಗೂ ಕೂಡ ಸ್ವಾಗತವನ್ನ ಬಯಸುತ್ತಾ ಈ ಪ್ರತಿಭಟನೆಯ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲು ಈಗ ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ಮಾಜಿ ಅಧ್ಯಕ್ಷರಾದ ಶ್ರೀಯುತ ರೋಲ್ಪೇಟಿ ಕೋಸ್ತರ ಅವರು ಈಗ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ನಾವು
ಇವತ್ತು ಈ ಸಭೆಯನ್ನು ಯಾಕೆ ಆಯೋಜಿಸಿದ್ದೇವೆ ಎಂದರೆ, ಪ್ರತಿಭಟನಾ ಸಭೆ ಜಾಥವನ್ನು ಯಾತಕ್ಕೆ ಆಯೋಜಿಸಿದ್ದೇವೆ ಎಂದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ನಾವು ಶಾಂತಿದೂತರೆಂದು ಬಣ್ಣಿಸಿಕೊಂಡು ಬರ್ತಾ ಇದ್ದೇವೆ. ನಾವು ಒಂದು ಮಾತಿನಲ್ಲಿ ಹೇಳುವುದಾದ್ರೆ, ದೇಶಭಕ್ತರು ಹೇಳುವುದಕ್ಕೆ ತಪ್ಪಿಲ್ಲ. ಮಗದೊಮ್ಮೆ ಎಲ್ಲರಿಗೆ, ದೇಶಭಕ್ತರಾದ ನಿಮ್ಗೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ, ನಾವು ಇಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಎಲ್ಲ ಧರ್ಮದವರು ಜೊತೆಗೂಡಿ ನಾವು ಬಾಳ್ತಾ ಇದ್ದೇವೆ. ಈ ಒಂದು ಯೋಜನೆಯಿಂದಾಗಿ ನಾವುಗಳೇ ಕಚ್ಚಾಡುವ ದಿವಸಗಳು ಮುಂದೆ ಬರಬಹುದು. ಆದ್ದರಿಂದ ನಾವು ಇವತ್ತು ಏನು ಸಂತ್ರಸ್ತರಿದ್ದೇವೆ ಅದನ್ನು ಬಿಟ್ಟು ಎಲ್ಲರೂ ನಾವು ಜೊತೆಗೆ ಸೇರಬೇಕಾಗಿದೆ. ಸರ್ಕಾರದ ಗಮನವನ್ನು ಸೆಳೆಯಬೇಕಾಗಿದೆ. ಕಳೆದ 4.5 ವರ್ಷದಿಂದ ಸಂಘಟನೆಯ ಪದಾಧಿಕಾರಿಗಳು ಅವರ ಚಪ್ಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸವೆದು ಈ ಚಂದ್ರಹಾಸ್ ಶೆಟ್ಟರ್ ಅಂತವರು ಹೋಗದ ಸ್ಥಳವಿಲ್ಲ, ಭೇಟಿಯಾಗದ ಅಧಿಕಾರಿಗಳಿಲ್ಲ. ಮುಖ್ಯಮಂತ್ರಿಯಿಂದ ಹಿಡಿದು, ಜನಪ್ರತಿನಿಧಿಯಿಂದ ಹಿಡಿದು, ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು, ಜಿಲ್ಲಾಧಿಕಾರಿಗಳಿಗೆ ಎಲ್ಲರಲ್ಲೂ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು. ಇದುವರೆಗೆ ಫಲ ಸಿಗದ ಕಾರಣಕ್ಕೆ ನಾವಿವತ್ತು ಕೆಥೋಲಿಕ್ ಸಭೆಯ ಮಂಗಳೂರು ಪ್ರದೇಶ ಆಲ್ವಿನ್ ಡಿಸೋಜರ್ ಅವರ ಮುಂದಾಳತ್ವದಲ್ಲಿ ನಾವೆಲ್ಲ ಸಂಘಟನೆಯವರು ಒಟ್ಟಿಗೆ ಸೇರಿದ್ದೇವೆ. ಕಿನ್ನಿಗೋಳಿ ಕೊರಗರ ಸಮಾಜದವರು ಇವತ್ತು 100 ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರಿಗೂ ನಾವು ಇವತ್ತು ಸ್ವಾಗತಿಸ್ತಾ ಇದ್ದೇವೆ. ನಾವೆಲ್ಲರೂ ಜೊತೆ ಸೇರಿ ನಾವೊಂದು ಅಕ್ಕೋತ್ತಾಯವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ಬೇಡಿಕೆ ಈಡೇರುವವರೆಗೆ ನಾವು ವಿರಮಿಸುವುದಿಲ್ಲ ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಂಡಿಸ್ತಾ ಇದ್ದೇವೆ. ಮುಂದೆ ನಾವು ಜಿಲ್ಲಾಧಿಕಾರಿ ಅವರನ್ನು ಭೇಟಿ ಆಗ್ತೇವೆ, ಮುಖ್ಯಮಂತ್ರಿಯನ್ನು ಭೇಟಿ ಆಗ್ತಿದ್ದೇವೆ. ನಮ್ಮ ಐವನ್ ಡಿಸೋಜರ್ ಅವರು ನಮ್ಮ ಈ ಒಂದು ಬೇಡಿಕೆಯನ್ನು ವಿಧಾನಸಭೆಯಲ್ಲಿ ನಾನು ಪ್ರಶ್ನೆ ಮಾಡುವ ಮೂಲಕ ಎತ್ತುತ್ತೇನೆ, ಎಲ್ಲರನ್ನು ಜೊತೆಗೂಡಿಸ್ತೇನೆ, ನಿಮಗೆ ನ್ಯಾಯ ಒದಗಿಸಿಕೊಡ್ತೇನೆ ಎಂಬ ಭರವಸೆಯನ್ನು ನೀಡಿರುತ್ತಾರೆ. ನಮ್ಮ ಬೇಡಿಕೆ, ನಮ್ಮ ಯಾವುದೇ ಈ ಒಂದು ಯೋಜನೆಗೆ ನಮ್ಮ ವಿರೋಧವಿಲ್ಲ. ಆದರೆ ಯೋಜನೆ ಹಾಕಿದ ರೀತಿ ಸರಿಯಿಲ್ಲ. ವೈಜ್ಞಾನಿಕವಾಗಿ ಯಾವುದೇ ನೋಟಿಸ್ ನೀಡದೆ, ಯಾವುದೇ ಕೃಷಿ ಭೂಮಿಕರಿಗೆ ಸುಮಾರು 600-700 ಮನೆ ಹೋದ್ರು ಒಂದೇ ಮನೆಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡದೆ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ. ಈ ಯೋಜನೆ ಅಲ್ಲಲ್ಲಿ ಪ್ರೈವೇಟ್ ಸ್ಥಳದಲ್ಲಿ, ಸರ್ಕಾರಿ ಸ್ಥಳದಲ್ಲಿ ಟವರ್ ಹಾಕುವ ಮೂಲಕ ಈ ಯೋಜನೆಯನ್ನು ಕೈಗೊಂಡಿದ್ದಾರೆ. ಈ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನಲ್ಲಿ ನಾವು ಕದ ತಟ್ಟಿದ್ದೇವೆ. ಅಲ್ಲಿ ನಮಗೆ ನ್ಯಾಯವಿದೆಯಾದ್ರೂ ಈ ಒಂದು ಕಂಪನಿ, ಸ್ಟರ್ಲಿಂಗ್ ಕಂಪನಿ ಏನಿದೆ, ನಮ್ಮನ್ನು ಬಲವಂತಾಗಿ ಈ ಒಂದು ಕಂಪನಿಯನ್ನು, ಈ ಒಂದು ಯೋಜನೆಯನ್ನು ಅಳವಡಿಸಲಿಕ್ಕೆ ಮುಂದೆ ಬಂದಿದೆ. ಆದ್ದರಿಂದ ನಾವೆಲ್ಲರೂ ಮುಂದಿನ ದಿವಸದಲ್ಲಿ ಅನ್ನ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಮೂಲಕ ನಾವು ಕೆಲವೇ ಮಂದಿ ಆದ್ರೂ ಸಹ ಈ ಒಂದು ಯೋಜನೆಗೆ ವಿರೋಧಿಸುತ್ತಾ ಈ ಒಂದು ಯೋಜನೆಯನ್ನು ಕೈಗೊಳ್ಳುವವರಿದ್ದೇವೆ. ಆದ್ದರಿಂದ ಸಾರ್ವಜನಿಕರು ತಾವೆಲ್ಲರೂ ಬಂದಿದ್ದೀರಿ, ನೀವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯವರು. ನಾವು ಯಾವುದೇ ಧರ್ಮ, ಜಾತಿ ಭೇದ, ಮತ ಭೇದವಿಲ್ಲದೆ, ಯಾವುದೇ ಪಕ್ಷವಿಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯಬೇಕಾಗಿದೆ. ಈ ಯೋಜನೆಯನ್ನು ಹಿಮ್ಮೆಟ್ಟಿಸಬೇಕಾಗಿದೆ. ಸರಿಯಾದ ರೀತಿಯಲ್ಲಿ ಈ ಒಂದು ಯೋಜನೆಯನ್ನು ಅಳವಡಿಸಬೇಕಾಗಿ ಕೇಳಿಕೊಳ್ಳುತ್ತಾ, ನಾವು ಮುಂದಿನ ಭಾಷಣಕ್ಕಾಗಿ ನಾನು ಬೇರೆಯವರನ್ನು ಆಹ್ವಾನಿಸ್ತಾ ಇದ್ದೇನೆ. ಜೈ ಹಿಂದ್, ಬೋಲೋ ಭಾರತ್ ಮಾತಾಗೆ, ಬೋಲೋ ಭಾರತ್ ಮಾತಾಗೆ. ನಾವೆಲ್ಲರೂ ಒಂದಾಗೋಣ. ಈಗ ಕಾಸರಗೋಡು ಮತ್ತು ಪಲ್ಲಕ್ಕ ಕಡಂದಲೆ ವಿದ್ಯುತ್ ಪ್ರಸರಣ ಮಾರ್ಗದ ಕಾಮಗಾರಿಯನ್ನು ವಿರೋಧಿಸಿ ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಶ್ರೀಯುತ ರಾಯ್ ಕೃಷ್ಣಣ್ಣನವರು. ಉಡುಪಿಯಿಂದ ಕಾಸರಗೋಡಿಗೆ ಇದಕ್ಕೆ ಬಲಿಯಾಗುವವರು ದಕ್ಷಿಣ ಕನ್ನಡದ ಕೃಷಿ ಭೂಮಿ, ಕೃಷಿಕರು, ಕೃಷಿಯನ್ನೇ ನಂಬಿ ಜೀವನ ಬದುಕು ಕಟ್ಟಿದವರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಏನಿದು ಟ್ರಾನ್ಸ್ಮಿಷನ್ ಲೈನ್, ಏನಿದು ಆಗ್ತಾ ಇದೆ? ನಂದಿಪುರ ಹತ್ರ, ಕಾಪು ಹತ್ರ ನಂದಿಪುರ್ನಲ್ಲಿ ಒಂದು ಪವರ್ ಜನರೇಟಿಂಗ್ ದೊಡ್ಡ ಒಂದು ಇಂಡಸ್ಟ್ರಿಯನ್ನು ಸ್ಥಾಪಿಸಿದ್ದಾರೆ. ಕರ್ನಾಟಕಕ್ಕೆ ಅದರ ಹೆಚ್ಚು ಲಾಭ ಇಲ್ಲ, ಕಾಸರಗೋಡಲ್ಲಿ ಇದಕ್ಕೆ ಬೇಡಿಕೆ ಇದೆ ಅಂತ ಇಲ್ಲಿಂದ ಟ್ರಾನ್ಸ್ಮಿಷನ್ ಲೈನ್ಸ್ ಹಾಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಹೋಗ್ತಾ ಇದ್ದಾರೆ? ಹೈ ಟವರ್ಸ್ ಗಳನ್ನು, ದೊಡ್ಡ ಟವರ್ಸ್ ಗಳನ್ನು ಹಾಕಿ, ಬಹುಶಃ ಒಂದೊಂದು ಟವರ್ 30-40 ಮೀಟರ್ ಎತ್ತರ ಇದೆ. ಪ್ರತಿ 500 ಮೀಟರ್, 300 ಮೀಟರ್ ನಿಂದ 500 ಮೀಟರ್ಗೆ ಒಂದೊಂದು ಟವರ್ ಅನ್ನು ಹಾಕ್ತಾ ಇದ್ದಾರೆ.
ಈ ಟವರ್ ಹಾಕ್ಲಿಕ್ಕೆ ಜಾಗ ಹೆಚ್ಚಾಗಿ ಅವರು ಆದಷ್ಟು ಸರ್ಕಾರಿ ಭೂಮಿಯನ್ನು ಅವರು ಎಕ್ವೈರ್ ಮಾಡ್ತಾರೆ. ಸರ್ಕಾರಿ ಭೂಮಿಯಲ್ಲಿ ಟವರ್ಗಳನ್ನು ಹಾಕ್ತಾ ಇದ್ದಾರೆ. ಎಲ್ಲಿಯಾದ್ರೂ ಅಪ್ಪಿತಪ್ಪಿ ಅವ್ರಿಗೆ ಪ್ರೈವೇಟ್ ಜಾಗ ಬೇಕಾದ್ರೆ ಆ ಭೂ ಮಾಲೀಕರನ್ನು ಪುಷ್ಲೈಸಿ ಅವ್ರಿಗೆ ಏನಾದ್ರೂ ಸ್ವಲ್ಪ ಕೊಟ್ಟು ಏನೋ ದಾಖಲೆಗಳು ಇಲ್ಲದೆ ಅವರ ಜಾಗದಲ್ಲಿ ಟವರ್ ಅನ್ನು ಅವರು ನಿಲ್ಲಿಸ್ತಾ ಇದ್ದಾರೆ. ಆಮೇಲೆ ಬರೋದು ಎಲ್ಲ ಪ್ರಾಬ್ಲಮ್ಸ್ಗಳು ಬರೋದು ಈ ಟವರ್ಗಳು ನೆಟ್ಟಗೆ ಆದ್ಮೇಲೆ. ಒಂದು ಟವರ್ ನಿಂದ ಒಂದು ಟವರ್ಗೆ ನೀವು ಭಾವಿಸಿ 300 - 500 ಮೀಟರ್ ದೂರ ಇದೆ ಅಂದ್ರೆ 1 ಕಿಲೋಮೀಟರ್ಗೆ 2 ಅಥವಾ 3 ಟವರ್ಗಳನ್ನು ಮಾತ್ರ ಹಾಕ್ತಾರೆ. ಒಂದು ಟವರ್ ನಿಂದ ಒಂದು ಟವರ್ಗೆ ಕೇಬಲ್ ಎಳಿತಾರೆ, ದೊಡ್ಡ ದೊಡ್ಡ ಕೇಬಲ್ಗಳನ್ನು ಎಳಿತಾರೆ. ನೀವು ಭಾವಿಸಿ ನಮ್ಮ RTO ಸರ್ಕಲ್ ನಲ್ಲಿ ಒಂದು ಟವರ್ ಹಾಕಿದ್ರೆ, ಅಲ್ಲಿ ಬೌಟಗುಡ್ಡಲ್ಲಿ ಒಂದು ಟವರ್ ಹಾಕಿದ್ರೆ ವೈರ್ ಎಲ್ಲಿ ಹೋಗ್ಬೇಕು? ನಮ್ಮ ತಲೆ ಮೇಲೆ ಹೋಗ್ಬೇಕು, ಈ ಎಲ್ಲ ಬಿಲ್ಡಿಂಗ್ ಗಳ ಮೇಲೆ ಹೋಗ್ಬೇಕು. ಈ ವೈರ್, ಈ ಹೈ ಟೆನ್ಷನ್ ವೈರ್ ಚಾರ್ಜ್ ಆದ ಕೂಡಲೇ ಏನಾಗ್ತದೆ? ನಾವು ಅದರಲ್ಲಿ ನಿಲ್ಲುವಾಗಿಲ್ಲ. ಅದರದ್ದು ರೇಡಿಯೇಷನ್ ಬಹುಶಃ 1-2 ವರ್ಷ ನೀವು ಅದರ ಅಡಿಯಲ್ಲಿ ಮನೆ ಕಟ್ಟಿ ಎಲ್ಲ ಕೃಷಿ ಕೆಲಸ ಮಾಡಿ ನಿಂತ್ರೆ ಕ್ಯಾನ್ಸರ್ ಬರುವುದಂತೂ ಗ್ಯಾರಂಟಿ ನಿಮ್ಗೆ. ಇಲ್ಲದ್ರೆ ಏನಾದ್ರೂ ಚರ್ಮ ರೋಗ ಬರೋದಂತೂ ಗ್ಯಾರಂಟಿ. ಇದು ಕಟ್ಟಿಟ್ಟ ಬುತ್ತಿ, ನೀವು ಬರೆದಿಟ್ಕೊಳ್ಬಹುದು. ಇದರಿಂದ ನಮ್ಗೆ ಪರ್ಮನೆಂಟ್ ಒಂದು ತೊಂದರೆ, ಪರ್ಮನೆಂಟ್ ಒಂದು ಅನಾಹುತ ಇವರು ಸೃಷ್ಟಿಸಿಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರಕ್ಕೆ ನಮ್ಮ ಈ ಸಂತ್ರಸ್ತರು ಉಡುಪಿಯಿಂದ, ಪುನಾಚದಿಂದ, ನಂದಿಕೂರಿನಿಂದ ಕಾಸರಗೋಡುವರೆಗೆ ಈ 110 ಕಿಲೋಮೀಟರ್ ಈ ಲೈನ್, ಟ್ರಾನ್ಸ್ಮಿಷನ್ ಲೈನ್ ಅಡಿಯಲ್ಲಿ ಬರುವ ನಮ್ಮ ಸಂತ್ರಸ್ತರು ಆದಷ್ಟು ಮನವಿಗಳನ್ನು, ಪ್ರತಿಭಟನೆಗಳನ್ನು 4-5 ವರ್ಷಗಳಿಂದ ಮಾಡ್ತಕೊಂಡು ಬಂದಿದ್ದಾರೆ. ಅವರು ಭೇಟಿಯಾಗದ ಒಂದು ಅಧಿಕಾರಿ ಇಲ್ಲ, ಅವರು ಭೇಟಿಯಾಗದ ರಾಜಕಾರಣಿ ಇಲ್ಲ. ಆಗ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್, ಆಗ್ಲಿ ಅದು ಸ್ಟೇಟ್ ಗೌರ್ಮೆಂಟ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ಜಿಲ್ಲಾ ಅಧಿಕಾರಿಗಳು ಎಲ್ಲರನ್ನು ಭೇಟಿಯಾಗಿ ಅವರು ಮನವಿ ಕೊಟ್ಟಿದ್ದಾರೆ. ಆದ್ರೂ ಈ ಮನವಿಗೆ ಸ್ಪಂದಿಸುವವರು ಯಾರಿಲ್ಲ. ಯಾಕಪ್ಪ ಅಂತ ನೋಡಿದ್ರೆ ಈ ಕೆಲಸವನ್ನು ವಹಿಸಿಕೊಂಡ ಕಂಪನಿ ಈ ಭಾರತದಲ್ಲಿ ಬಹಳ ಒಂದು ದೊಡ್ಡ ಕಂಪನಿ ಆಗಿದೆ. ಅವರಿಗೆ ಯಾವ ರೂಲ್ಸ್ ಗಳು ಲಾಗು ಆಗುದಿಲ್ಲ. ಹೆಚ್ಚಾಗಿ ನೀವು ಹೈವೇ ವಿಸ್ತರಣೆ ಆಗ್ಬೋದು, ಬೇರೆ ಬೇರೆ ಇಂಡಸ್ಟ್ರೀಸ್ ಬಂದಾಗ ನೋಡ್ಬೋದು, MRP ಅಲ್ಲೇ ಆಗ್ಲಿ 2,000, 4,000, 6,000 ಎಕರೆ ಜಾಗವನ್ನು ಅವರು ಎಕ್ವೈರ್ ಮಾಡಿದ್ದಾರೆ. ಆದ್ರೆ ಅವರು ಕ್ರಮವಾಗಿ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾದ ಕಂಪೆನ್ಸೇಷನ್ ಕೊಟ್ಟಿದ್ದಾರೆ, ಬೆಲೆ ಕಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಎಲ್ಲವನ್ನು ಮಾಡಿ ಕ್ರಮವಾಗಿ ಸ್ವಲ್ಪ ಪ್ರತಿಭಟನೆ ಆಗಿದೆ ರೇಟ್ಗಾಗಿ. ಆದ್ರೆ ಅಕೆರೆಗೆ ಅವರು ಅದು ಸರಿಯಾಗಿ ಪ್ರೊಸೀಜರ್ ಪ್ರಕಾರ ವಹಿಸಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ನಮ್ಮ ಸ್ಟರ್ಲೈಟ್ ಕಂಪನಿ ಏನಿದೆ, ಈ ಟ್ರಾನ್ಸ್ಮಿಷನ್ ಲೈನ್ಸ್ ಹಾಕುವಾಗ ಯಾವ ಪ್ರೊಸೀಜರ್ಸ್ ಗಳನ್ನು, ಯಾವ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಗಳನ್ನು ಪಾಲಿಸಲಿಲ್ಲ. ನಮ್ಮ ಸಂತ್ರಸ್ತರು ಕೋರ್ಟಿಗೆ ಹೋದ್ರೆ ನಮ್ಮ ಜಾಗದ ಮೇಲೆ ವೈರ್ ಹೋಗ್ತಾ ಇದೆ, ಸ್ಟರ್ಲೈಟ್ ಕಂಪನಿಗೆ ಈ ಕೆಲಸಕ್ಕೆ ಸ್ಟೇ ಕೊಡಿಸಿ ಅಂತ ಹೇಳಿದ್ರೆ ಅವರು ಸ್ಟರ್ಲೈಟ್ ಕಂಪನಿಯವರು ಕೋರ್ಟಿಗೆ ಬಂದು ಹೇಳ್ತಾರೆ, ಯಾರು ಹೇಳಿದಾರಪ್ಪ ನಿಮ್ಮ ಜಾಗದ ಮೇಲೆ ವೈರ್ ಹೋಗ್ತದೆ ಅಂತ? ಎಲ್ಲಿಯಾದ್ರೂ ನಾವು ಬರೆದು ಕೊಟ್ಟಿದ್ದೇವಾ? ಎಲ್ಲಿಯಾದ್ರೂ ನಿಮ್ಗೆ ನೋಟಿಸ್ ಕೊಟ್ಟಿದ್ದೇವಾ? ಆವಾಗ ಜಡ್ಜ್ ಹೇಳ್ತಾರೆ, ಏನಿಲ್ಲದೆ ಯಾಕಪ್ಪ ನೀವು ಕೋರ್ಟಿಗೆ ಬಂದಿದ್ದೀರಿ, ಯಾಕೆ ನನ್ನ ಸಮಯ ವ್ಯರ್ಥ ಮಾಡ್ತೀರಾ ಅಂತ ಜಡ್ಜ್ ಹೇಳ್ತಾರೆ. ಇದಕ್ಕೆ ಏನು ಹೇಳ್ಬೇಕು ನಾವು? ಈ ಸ್ಟರ್ಲೈಟ್ ಕಂಪನಿಯವರು ನಮ್ಮನ್ನು ಭಂಗ ಮಾಡುವುದು ಹೌದಾ ಅಲ್ಲ ಅಂತ ನೀವೇ ಹೇಳಿಬಿಡಿ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಪ್ರಾಜೆಕ್ಟ್ ಅನ್ನು ಅವರು ನಿಲ್ಲಿಸಲಿಲ್ಲ. ಮನೆಯಲ್ಲಿ ಯಾರು ಇಲ್ಲದಾಗ, ಊರಿನಲ್ಲಿ ಯಾರು ಇಲ್ಲದಾಗ ಅವರು ಅತಿಕ್ರಮಣ ಮಾಡಿ, ಅವರು ಯಾರ ಪರ್ಮಿಷನ್ ಇಲ್ಲದೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಬರ್ತಾರೆ, ಅವರು ಸರ್ವೆ ಮಾಡ್ತಾರೆ. ಆದ್ರೆ ಕಂಬವನ್ನು ಹಾಕ್ಲಿಕ್ಕೆ, ಹೈ ಟ್ರಾನ್ಸ್ಮಿಷನ್ ಕಂಬವನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ನಮ್ಮ ಜನರು, ನಮ್ಮ ಹಳ್ಳಿ ಜನರು, ನಮ್ಮ ಕೃಷಿಕರು ಸುದ್ದಿ ಸಿಕ್ಕಿದ ತಕ್ಷಣ 10 ಗ್ರಾಮದವರು ಒಟ್ಟಿಗೆ ಸೇರಿ ಪ್ರತಿಭಟನೆ ಮಾಡಿ ಅವರನ್ನು ಓಡಿಸ್ತಾರೆ. ಇದರಲ್ಲಿ ನಮ್ಗೆ ಸಹಕಾರ ಕೊಟ್ಟವರು ಬಹುಶಃ ಪೊಲೀಸ್ ಸಿಬ್ಬಂದಿ ಮಾತ್ರ. ಯಾಕಂದ್ರೆ ಪೊಲೀಸ್ ಅವರನ್ನು ಕರ್ಕೊಂಡೇ ಈ ನಮ್ಮ ಸ್ಟರ್ಲೈಟ್ ಕಂಪನಿಯವರು ನಮ್ಮ ಜಮೀನಿಗೆ ಬರ್ತಾರೆ. ಅಲ್ಲಿ ಬಂದು ಈ ಕೆಲಸ ಪ್ರಾರಂಭ ಮಾಡುವಾಗ ನಮ್ಗೆ ಬೇರೆ ಏನು ಉಪಾಯ ಇಲ್ಲದೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಬೇಕು. ಅಲ್ಲಿ ನೋಡಿದ್ರೆ ಪೊಲೀಸ್ ಅವರೊಟ್ಟಿಗೆ ಬಂದಿದ್ದಾರೆ. ಆದ್ರೆ ಪೊಲೀಸ್ನವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಸ್ಟರ್ಲೈಟ್ ಕಂಪನಿಯವರು ಕೇಳಿದ್ರು, ನಿಮ್ಮ ವರ್ಕ್ ಆರ್ಡರ್ ತೋರಿಸಿ, ನಿಮ್ಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಮೇಲೆ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ನಿಂದ ನಿಮ್ಗೆ ಆರ್ಡರ್ ಸಿಕ್ಕಿದೆ ತೋರಿಸಿ ಅಂತ ಹೇಳಿದ್ರೆ ಅವರ ಹತ್ರ ಏನು ದಾಖಲೆಗಳಿಲ್ಲ, ಅವರ ಹತ್ರ ಏನು ಆರ್ಡರ್ಸ್ ಗಳು ಇಲ್ಲ. ಗಾಳಿ ಮಾತ್ರ ಅಲ್ಲಿಂದ ಪೊಲೀಸ್ ಮಧ್ಯಸ್ಥಿಕೆ ವಹಿಸಿ ಅವರನ್ನು ಕಳಿಸ್ತಾರೆ. ಬಹುಶಃ ಇದು ಒಂದು ಮಾತ್ರ ಇದರಲ್ಲಿ ನಮ್ಗೆ ಅರ್ಥ ಆಗ್ತದೆ ಎಷ್ಟು ಇಲ್ಲಿಗಲ್ ಆಗಿ, ಕಾನೂನು ಬಾಹಿರವಾಗಿ ಈ ಸ್ಟರ್ಲೈಟ್ ಕಂಪನಿಯವರು ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ನಮ್ಗೆಲ್ರಿಗೂ ಗೊತ್ತಿರುವ ರೀತಿಯಲ್ಲಿ UKTL ಯೋಜನೆ, ಉಡುಪಿ ಕಾಸರಗೋಡು 400 ಕಿಲೋವ್ಯಾಟ್ ಟ್ರಾನ್ಸ್ಮಿಷನ್ ಲೈನ್ ಉಡುಪಿಯಿಂದ
ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣವನ್ನ ಸಂಪರ್ಕ ಮಾಡುವಂತ ಗ್ರಿಡ್ಗಳನ್ನ ಸಂಪರ್ಕ ಮಾಡುವಂತ ಯೋಜನೆ. ಈಗ ಕಾಸರಗೋಡು ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಉಡುಪಿಯಿಂದ ತೆಲಂಗಾಣವನ್ನು ದಾಟಿ ಮತ್ತೆ ಉಳಿದ್ರೆ ಶ್ರೀಲಂಕಾಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವಂತ ಈ ಯೋಜನೆ. ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯಿಂದ ಸ್ಟೆರ್ಲೈಟ್ ಕಂಪನಿಯವರು ಟೆಂಡರ್ ಪಡ್ಕೊಂಡಿದ್ದಾರೆ. 700 ಕೋಟಿಗೆ ಟೆಂಡರ್ ಪಡ್ಕೊಂಡಿದ್ದಾರೆ. 35 ವರ್ಷದ ಅಗ್ರಿಮೆಂಟ್ ಅವರಲ್ಲಿ ಇದೆ. ಈಗಾಗಲೇ 5 ವರ್ಷ ಮುಗಿದಿದೆ. 5 ವರ್ಷಗಳ ಹಿಂದಿನಿಂದ ವಿಟ್ಲದಲ್ಲಿ ಆರಂಭವಾದಂತಹ ಹೋರಾಟ ನಮ್ಮ ಕೃಷಿ ಭೂಮಿಯನ್ನ, ನಮ್ಮ ಮಾತೃಭೂಮಿಯನ್ನ ರಕ್ಷಿಸುವುದಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಯೋಜನೆಯ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಯೋಜನೆಯ ಮಾರ್ಗ ಏನಿದೆಯಾ, ಕೃಷಿ ಭೂಮಿ ಮತ್ತು ಕೃಷಿ ನಾಶ ಮಾಡಿ ಈ ಯೋಜನೆಯನ್ನ ಅನುಷ್ಠಾನ ಮಾಡುವುದು ಅಭಿವೃದ್ಧಿಯ ಯಾವ ನೆಲೆಯಲ್ಲಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿ ನಾವು ಹೋರಾಟ ಮಾಡ್ತಾ ಬಂದಿರ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಹೇಳುವಂಥದ್ದು ಇದು ಕೇಂದ್ರ ಸರ್ಕಾರದ ಯೋಜನೆ, ನಮಗೆ 1 ಇಂಚು ಆಚೆ ಈಚೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಏನಿದ್ರು ಡಿ ಸಿ ಒಟ್ಟಿಗೆ ಮಾತಾಡಿದಾಗ ನೋಡಿ, ಭೂ ಸ್ವಾಧೀನ ಇರ್ಬೋದು, ಜನರ ಪರವಾಗಿ ನೀವು ನಿಲ್ಬೇಕಲ್ಲ ಅಂತ ಕೇಳಿದಾಗ ನನ್ಗೆ ಮೌಲ್ಯಮಾಪನವನ್ನು ನಿರ್ಧರಿಸುವ ಅಧಿಕಾರ ಮಾತ್ರ ಇರುವುದು. ಉಳಿದ ಎಲ್ಲ ಅಧಿಕಾರಗಳು 99.99 ಅಧಿಕಾರ ಈ ಸ್ಟೆರ್ಲೈಟ್ ಕಂಪನಿಗೆ ಕೊಟ್ಟಿದ್ದಾರೆ. ಏಕಸ್ವಾಮ್ಯ ಅಧಿಕಾರ. ನಮ್ಮ ಜನರನ್ನು ಬಲಿಪಶುವನ್ನಾಗಿ ಮಾಡಿ ಬೇರೆ ಬೇರೆ ರಾಜ್ಯಗಳ ಉದ್ಧಾರಗೋಸ್ಕರ, ಅದೇ ರೀತಿ ಶ್ರೀಲಂಕಾ ದೇಶದ ಉದ್ಧಾರಗೋಸ್ಕರ ಈ ಯೋಜನೆಯನ್ನು ಮಾಡುತ್ತಿದ್ದಾರೆ ಎಂದು ಇದೆಷ್ಟು ನ್ಯಾಯ ಎಂದು ಪ್ರಶ್ನಿಸಿದ್ದ ಚಂದ್ರರಾಜ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಈಗ 400 ಬಾರ್ 220 kV ಪಲ್ಲಟ್ಟ ಕಡಂದಲೆ ವಿದ್ಯುತ್ ಪ್ರಸರಣ ಮಾರ್ಗದ ಕುರಿತು ಮಾತನಾಡಿದ್ದಾರೆ ನಮ್ಮ ಸಂತ್ರಸ್ತ ರೈತರಾದ ವಿಕ್ಟರ್ ಕಡಂದಲೆರವರು. ಪಾಲಡ್ಕ ಕಡಂದಲೆ 400 ಬಾರ್ 220 kV ಹೈ ಟೆನ್ಷನ್ ವಿದ್ಯುತ್ ಪ್ರಸರಣ ಮಾರ್ಗ. ಈ ಯೋಜನೆ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 200 ಕುಟುಂಬಗಳು ಪ್ರಸ್ತಾವಿತ ಸಬ್ಸ್ಟೇಷನ್ಗೆ ಕಡಂದಲೆ ಗ್ರಾಮದ ಸರ್ವೆ ನಂಬರ್ 308ರಲ್ಲಿ ನೀಡಿದ 27 ಎಕರೆ ಕಾಡು, ಅದರಲ್ಲಿರುವ 2229 ಕಾಡು ಮರಗಳು, ಅನ್ನದಾತರ ವಿವಿಧ ರೀತಿಯ ಕೃಷಿ ಇರುವ 250 ಎಕರೆ ಕೃಷಿ ಜಮೀನು, ಸುಮಾರು 5,000ದಷ್ಟು ಅಡಿಕೆ ತೆಂಗಿನ ಮರಗಳು, ಅಸಂಖ್ಯಾತ ಕರಿಮೆಣಸು, ಬಾಳೆ, ಮಾವು, ಹಲಸು, ಸಾಗುವಾನಿ ಮರಗಳು, ನೆನಪಿಸಲು ಲೆಕ್ಕ ಮಾಡಲು ಸಾಧ್ಯವಾಗದಂತಹ ನಮಗೆ ಕೃಷಿಗೆ ಪೂರಕವಾದ ಜೀವ ಜಂತುಗಳು, ಮೇವಿನ ಬೆಳೆಗಳು, ಅಪರೂಪದ ಗಿಡಮೂಲಿಕೆಗಳು ನೇರವಾಗಿ ನಾಶವಾಗ್ತವೆ. ಇದರೊಟ್ಟಿಗೆ ಶಾಂಭವಿ ಉಪನದಿಯಲ್ಲಿ ಜಲಕ್ಷಾಮ, 237 5 ಸೆನ್ಸಿನ ಮನೆಗಳಿಗೆ ಅತಿಯಾದ ಬಿಸಿ, ರೈತರ ಬೆಳೆಗಳಿಗೆ ಕಾಡು ಪ್ರಾಣಿಗಳ ಹಾವಳಿ, ಬೆಳೆ ನಾಶ, ಅನಾರೋಗ್ಯ ಸಮಸ್ಯೆಗಳು, ಮುಂದೆ ಅನೇಕ ದುಷ್ಪರಿಣಾಮಗಳನ್ನು ನಾವು ಅನುಭವಿಸುವ ಸಾಧ್ಯತೆ ಇದೆ. ರೈತರಿಗೆ ಈಗಾಗಲೇ ಅತಿವೃಷ್ಟಿ, ಅನಾವೃಷ್ಟಿ, ಹವಾಮಾನ ವೈಪರೀತ್ಯದ ಜೊತೆ ಹೊಸತೊಂದು ಸೇರ್ಪಡೆಯಾಗಿದೆ. KPTCL ಕಿರಿಕಿರಿ, ಅದು ಟವರ್ನ ಕಿರಿಕಿರಿ. ನಾವು ಅನ್ನದಾತರ ಮಿತ್ರರೇ, ನಮ್ಮ ಹುಟ್ಟದ್ದೇ ಈ ಮಣ್ಣಲ್ಲಿ, ನಮ್ಮ ಒಡನಾಟ ಸೆಣಸಾಟ ಇರುವುದು ಮಣ್ಣಿನೊಂದಿಗೆ. ನಾವು ಮುಂದೆ ಕಣ್ಣು ಮುಚ್ಚಿದಾಗಲೂ ಹಾಕುವುದು ಮಣ್ಣೆ. ಈ ಮಣ್ಣಿನೊಟ್ಟಿಗೆ ಈ ಮಣ್ಣೆ ನಮಗೆ 3 ಸಲ ಊಟ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಈ ಮಣ್ಣನ್ನು ರಕ್ಷಿಸಲಿಕ್ಕೆ ನಮ್ಮ ಹಿರಿಯರಿಂದ ಪೋಷಿಸಿಕೊಂಡು ಬಂದಿದ್ದಾರೆ, ನಮಗೆ ಇವತ್ತು ಹಸ್ತಾಂತರಿಸಿದ್ದಾರೆ. ಅಂತ ಸತ್ವಯುತವಾದ ಅನ್ನ ಕೊಟ್ಟ, ಉಡಲು ಬಟ್ಟೆ ಕೊಟ್ಟ, ಅಗತ್ಯ ಅಕ್ಷರಾಭ್ಯಾಸ ಕೊಟ್ಟ, ಹಬ್ಬ, ಜಾತ್ರೆ, ಸಾಂತ್ಮಾರಿ, ಕೋಲಸ್ ನೇಮಗಳ ಹೆಸರಲ್ಲಿ ಅನ್ನದಾನ ಮಾಡಲಿಕ್ಕೆ ಕೊಟ್ಟ, ಕೃಷಿ ಕಾರ್ಮಿಕನಿಗೂ ನಿರಂತರ ಉದ್ಯೋಗ ಕೊಟ್ಟು ಮಾನವೀಯತೆ ಮೆರೆದದ್ದು ಈ ಮಣ್ಣು. ಈವರೆಗೆ ಬೆಳಿಗ್ಗೆ ಎದ್ದು ನಾವೆಲ್ಲರೂ ನಾವು ನಂಬಿದ ದೈವ ದೇವರುಗಳಿಗೆ ನಮಸ್ಕರಿಸ್ತಾ ಇದ್ದೆವು. ಆನಂತರ ನಮ್ಮ ದಿನಚರ್ಯ ಆರಂಭ ಆಗ್ತಾ ಇತ್ತು. ಮುಂದೆ ನಮ್ಮ ಕಣ್ಣೆದುರಿಗಿದ್ದ ಟವರ್, KPTCL UKTL ಟವರ್ಗೆ ನಾವು ನಮಸ್ಕರಿಸಿ ದಿನಚರ್ಯ ಆರಂಭಿಸಬೇಕಾದ ಅನಿವಾರ್ಯತೆ ಇವರು ತಂದೊಡ್ಡಿದ್ದಾರೆ. ನಮಗೆಲ್ಲರಿಗೂ ಇಂದು ಉಳಿದಿರುವುದು
ಅರ್ಧ ಎಕರೆ, 1 ಎಕರೆ, 2 ಎಕರೆ ತುಂಡು ಭೂಮಿ ಭತ್ತದ ಜೊತೆ ಅಡಿಕೆ ತೆಂಗು ಸಾಲ ಮಾಡಿ ಬೆಳೆದು ಮಕ್ಕಳಂತೆ ಪೋಷಿಸಿ ಫಲ ತೆಗೆಯುವ ಸಂದರ್ಭದಲ್ಲಿ ಸರ್ಕಾರಿ ಭೂಮಿ ಇದ್ರೂ ಕೂಡ ವಿದ್ಯುತ್ ಪ್ರಸರಣ ಮಾರ್ಗದ ಸಂಕಷ್ಟಕ್ಕೆ ನಮ್ಮನ್ನು ಸಿಲುಕಿಸಿ ಬ್ರಿಟಿಷರ ಕಾಲದ 1885 ಟೆಲಿಗ್ರಾಫಿಕ್ ಕಾನೂನಿನ ಬಲೆಯಲ್ಲಿ ಮಾನವೀಯತೆಯ ಮೂಲ ಜಲ ಬತ್ತಿ ಹೋಗುತ್ತಿರುವ ಅಪಾಯ KPTCL, UKTL ಈ 2 ಕಂಪನಿಗಳಿಂದ ನಮಗೆ ಒದಗಿ ಬಂದಿದೆ. ಇವರು ಅನ್ನದಾತರ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದಾರೆ. KPTCLನವರಿಗೆ ಕಡಂದಲೆ ಪಾಲಡ್ಕ ಪಂಚಾಯತ್ 2022ರಿಂದ ಈ ಯೋಜನೆಯಲ್ಲಿ 2022 ಜನವರಿ 3ರಂದು ಆರಂಭ ಮಾಡಿದೆ. ಅಲ್ಲಿಂದ ಈವರೆಗೆ ಅವರು ಅನುಮತಿ ಕೊಟ್ಟಿಲ್ಲ. ನಮ್ಮ ಉಪಾಧ್ಯಕ್ಷರಿದ್ದಾರೆ, ಇಲ್ಲೇ ಇದ್ದಾರೆ. ಪಾಲಡ್ಕದ ಸಂಬಂಧಪಟ್ಟ ಪಂಚಾಯತ್ ಸದಸ್ಯರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ 2 ವಿಶೇಷ ಗ್ರಾಮ ಸಭೆಗಳಲ್ಲಿ ಯೋಜನೆಯ ಅನುಷ್ಠಾನ ವಿರೋಧಿಸಿ ನಿರ್ಣಯ ಮಾಡಲಾಗಿದೆ. ಮಾಜಿ ಮಂತ್ರಿಗಳು, ನಮ್ಮ ಮೂಡುಬಿದ್ರೆಯ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಕೃಷಿ ಭೂಮಿಯಲ್ಲಿ ಯೋಜನೆ ಕೊಂಡೋಗಬಾರ್ದು, ಅದನ್ನು ಪುನರ್ವಿಮರ್ಶೆ ಮಾಡಬೇಕಂತ ಅದೇ ಮೀಟಿಂಗ್ ಅಲ್ಲಿ ಅವರು ಕರೆ ಕೊಟ್ಟಿದ್ದಾರೆ. ಪ್ರಸ್ತುತ ಮೂಡುಬಿದ್ರೆಯ ಹಾಲಿ ಶಾಸಕರು 11/10/2022 ಗ್ರಾಮ ಸಭೆಯಲ್ಲಿ ಹಾಜರಿದ್ದು ನಮ್ಮೆಲ್ಲರ ಒಕ್ಕೊರಲಿನ ಮನವಿಯನ್ನು ಸ್ವೀಕರಿಸಿದ್ದಾರೆ. ಅಂದಿನ ಇಂಧನ ಸಚಿವರಿಗೆ 532 ಸಹಿಗಳುಳ್ಳ ಮನವಿಯನ್ನು 18/10/2022 ಸ್ವತಃ ತಲುಪಿಸಿದ್ದಾರೆ. ಯೋಜನಾ ಪ್ರದೇಶದಲ್ಲಿ ಗ್ರಾಮಸ್ಥರ ಸಭೆ ಕರೆದು ಸಾಧಕ ಬಾಧಕಗಳ ಮನನ ಮಾಡಿಕೊಟ್ಟೆ ಯೋಜನೆ ಮುಂದುವರಿಸಬೇಕಂತ ಅವರ ಪತ್ರ ಬರೆದಿದ್ದಾರೆ. ಆ ಪತ್ರ ನನ್ನಲ್ಲಿದೆ. ಆದರೆ ಇದೇ KPTCL ಇದೆಲ್ಲವನ್ನು ಅಲಕ್ಷಿಸಿದೆ. ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್, ಇದರ ಕೇಂದ್ರೀಯ ನಿಕಟಪೂರ್ವ ಅಧ್ಯಕ್ಷರಾದ ಸ್ಟ್ಯಾನಿಲ್ ಒಬ್ರವರು. ಜಿಲ್ಲಾಧಿಕಾರಿ ಅವರು ಯಾವುದೇ ಒಂದು ನಕ್ಷೆ ಆಗ್ಲಿ, ಯಾವುದೇ ಒಂದು ಪತ್ರವಾಗ್ಲಿ ಕೊಡ್ಲಿಲ್ಲ ಅಂತ ಹೇಳುವಾಗ ಏನಾದ ಅರ್ಥ? ನಾನು ಇದರ ಮೊದಲು ಸಹ ಒಂದು ಸಲ ಉಳ್ಳಿಯಪ್ಪ ಅವರು ಇದರಲ್ಲಿ ಹೋರಾಟದಲ್ಲಿ ನಾನು ಹೇಳಿದೆ, ನಮ್ಮ ಜಿಲ್ಲಾಧಿಕಾರಿ ಅವರು ಯಾರಿಗೆ ನಮ್ಮ ಮರಳು ಮಾಫಿಯಾದವರೊಟ್ಟಿಗೆ ಮತ್ತೆ ಯಾರು ಇಲ್ಲಿ ಸ್ಟರ್ಲೈಟ್ ಕಂಪನಿಯವರು ಅಂತ ದೊಡ್ಡ ದೊಡ್ಡ ಕಂಪನಿಯವರು ಬಂದ ಅವರೊಟ್ಟಿಗೆ ಇದ್ದಾರೆ ಹೊರತು ನನಗೆ ಅವರು ಹೇಳ್ತಾ ಇದ್ದಾರೆ ಅಂತ ಇವರು ಹೋಗಿ ಮಾತಾಡುವಾಗ ನಾನೊಂದು 5-6 ಮೀಟಿಂಗ್ಗೆ ಹೋಗಿದ್ದೆ. ಇವರು ಮೀಟಿಂಗ್ ಅಲ್ಲಿ ಹೇಳ್ತಾರೆ ಜಿಲ್ಲಾಧಿಕಾರಿ ನನಗೆ ಗೊತ್ತಿಲ್ಲ, ಅದು ಕೇಂದ್ರ ಸರ್ಕಾರದ್ದು ನನಗೆ ಗೊತ್ತಿಲ್ಲ, ಅದು ನನ್ನ ಹತ್ರ ಯಾವುದು ಬರೋದಿಲ್ಲ. ಯಾರಿಗೆ ಹೋಗು ಹೇಳುದು? ಯಾರಿಗೆ ಹೇಳುದು ಸ್ವಾಮಿ? ನೀವು ಯಾರು? ನೀವು ಇಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಏನು ನೀವು ಅನ್ನ ತಿನ್ನೋದಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಿಮ್ಗೆ ಎಲ್ಲ ಗೊತ್ತಿದೆ. ನಿಮ್ಮ ಜಿಲ್ಲಾಧಿಕಾರಿ ಆಗಿ, ಜಿಲ್ಲಾ ದಂಡಾಧಿಕಾರಿ ಆಗಿ ನಿಮ್ಮ ಬಾಯಲ್ಲಿ ಇಂಥ ಮಾತು ಬರುವುದಂತ ಹೇಳಿದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ನೀವು ಈ ಜಿಲ್ಲೆಯಲ್ಲಿ ಇರ್ಲಿಕ್ಕೆ ನಾಲಾಯಕ ಅಧಿಕಾರಿ ಆಗಿದ್ದೀರಾ. ನೀವು ಜಿಲ್ಲೆಯ ಅಧಿಕಾರಿ ಆಗಿ, ನೀವು ಜಿಲ್ಲಾ ದಂಡಾಧಿಕಾರಿ ಆಗಿ, ಜಿಲ್ಲಾ ಅದಕ್ಕೆ ಎಲ್ಲ ರಕ್ಷಣೆ ಅಧಿಕಾರಿ ಆಗಿ ಇಲ್ಲಿ ಜಿಲ್ಲೆಯ ಅನ್ನದಾತರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಕಂಪನಿಯೊಟ್ಟು ಸೇರ್ಕೊಂಡು ಅವರೊಟ್ಟಿಗೆ ಸೇರ್ಕೊಂಡು ನಮ್ಮ ಅನ್ನದಾತರಿಗೆ ನೀವು ಅನ್ಯಾಯ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಈ ಜನ್ಮದಲ್ಲಿ ಒಳ್ಳೇದಾಗಿಲ್ಲ, ನೀವು ಒಳ್ಳೇದಾಗುದಿಲ್ಲ. ನೀವು ದುಡಿದಂತ ಹಣ, ಅವ್ರು ಕೊಟ್ಟಂತ ಹಣ ನೀವು ಆಸ್ಪತ್ರೆಗೆ ಹಾಕಿ ನೀವು ನೋಡಿ ನೀವು ಏನಾಗ್ತೀರಂತ. ಯಾವುದೇ ಕಾರಣಕ್ಕೂ ಅನ್ನದಾತರಿಗೆ ಅನ್ಯಾಯ ಮಾಡಬೇಡಿ. ಇಲ್ಲಿ ಇರುವ ಎಲ್ಲ ರಾಜಕಾರಣಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ಇಲ್ಲಿಯ ನಮ್ಮ ಸ್ಥಳೀಯ ಜನಗಳಿಗೆ ಉಪಕಾರ ಮಾಡಿ. ನಾವು ಹೋರಾಟ ಮಾಡುವಂತದ್ದು ಎಲ್ಲ ವಿಧದಲ್ಲಿ ಹೋರಾಟ ಮಾಡಬೇಕು. ನಮ್ಮ ಹತ್ರ ಬರುವಾಗ ಮತ ಕೇಳುವಾಗ ಓಡಿಸಿ ಅವರನ್ನು ಮತ ಕೊಡಬೇಡಿ. ಆವಾಗ ಗೊತ್ತಾಗ್ತದೆ, ರಾಜಕಾರಣಿಗಳಿಗೆ ಗೊತ್ತಾಗ್ತದೆ, ಅವರ ಹಿಂದೂಗಳಿದ್ದಂತ ಕಾರ್ಯಕರ್ತರಿಗೆ ಗೊತ್ತಾಗ್ತದೆ ಯಾರಿಗೆ ಅನ್ನದಾತರಿಗೆ ಇದು ಅನ್ಯಾಯ ಆಗ್ತಾ ಇದೆ. ಅವ್ರು ಹೇಳ್ಬೇಕು, ಅವ್ರ ಹತ್ರ ಇವ್ರ ಹತ್ರ, ಶಾಸಕರ ಹತ್ರ, ಮಂತ್ರಿ ಹತ್ರ, ಸಂಸದರ ಹತ್ರ ಅವ್ರು ಹೇಳ್ಬೇಕು. ಆ ತರ ನಾವು ಮಾಡುವ. ನಮ್ಮ ಮನೆಗೆ ಅವರು ಮತ ಕೊಡಿ ಅಂತ ಬರುವಾಗ ನಾವು ನಮ್ಮ ತಟ್ಟೆಯನ್ನು ನೀವು ಕಸಿದಿದ್ದೀರಿ, ನಮ್ಮ ಮನೆಗೆ ಬರಬೇಡಿ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡುವ, ಒಟ್ಟಿಗೆ ಆಗುವ. ನಿಮ್ಮ ಹೋರಾಟದಲ್ಲಿ ಸದಾ ನಾವು ಇದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇದರ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದಂಥ ಶ್ರೀಧರ್ ಶೆಟ್ಟಿ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಆತ್ಮೀಯ ಬಂಧುಗಳೇ, ತುರೋಟುನಿಗಳೇ ನಮಸ್ಕಾರ. ಇನಿ ಒಂಜಿ ಬಾರಿ ಖುಷಿ ಆಗ್ಬೋದು, ಬಾರಿ ಸಂಖ್ಯೆಯನ್ನು ನಮ್ಮ ಉಳ್ಳ ಆಂಡ
ಇಲ್ಲಿ ಪೊಲೀಸ್ ಅಧಿಕಾರಿಗಳು ಯಾರಿದ್ದೀರಿ, ಹೋಗಿ ಆ DC ಒಮ್ಮೆ ಕರ್ಕೊಂಡು ಬನ್ನಿ ಇಲ್ಲಿ ಅರ್ಜೆಂಟು. ಅವರಿಗೆ ಬಿಸಿಲಿನ ತಾಪ ಗೊತ್ತಾಗಬೇಕು, ಈ ಬಿಸಿಲಿನ ತಾಪ ಅವರಿಗೆ ಗೊತ್ತಾಗಬೇಕು. ಅವರನ್ನು ಕರ್ಕೊಂಡು ಬನ್ನಿ. ನೋಡಿ, ಅನ್ನ ತಿನ್ನುವವ ನಮ್ಮ ತುಳುವಿನಲ್ಲಿ ಹೇಳ್ತಾರೆ ಉಡುಪು ತಿನ್ಪೇನ ಮಣ್ಣು ತಿನ್ಪೇನ ಅಂತ. ಅವನಿಗೆ ಕಣ್ಣು ಕಾಣುವುದಿಲ್ಲ. ಇಲ್ಲಿ ಈ ಬಿಸಿಲಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಒಂದು ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವಾ? ಇವರು ಇಲ್ಲಿ ಯಾಕೆ ಬಂಧನ ಮಾಡಿ ಇಲ್ಲಿ ನಮ್ಮನ್ನು ಇಲ್ಲಿ ಪ್ರತಿಭಟನೆ ಮಾಡಬೇಕಂತ ಹೇಳಿದ್ದಾರೆ? DC ಕಚೇರಿ ಏನಾಗಿದೆ? ಹಾಳಾಗಿದೆ, ಸುಟ್ಟೋಗಿದೆ. ಬಂದುಲೆ ಇನಿ ಕೆಥೋಲಿಕ್ ಸಭಾ ಮಂಗಳೂರು ಮತ್ತು ಉಡುಪಿ ಮೆಗಲ್ನ ಆಶ್ರಯಡು 400 kV ಉಡುಪಿ ಕಾಸರಗೋಡು 400 kV ವಿರೋಧಿ ಹೋರಾಟ ಸಮಿತಿ ವಿಟ್ಲ, 400 kV ಉಡುಪಿ ಕಾಸರಗೋಡು ಹೋರಾಟ ಸಮಿತಿ ರಡ್ಡು ಜಿಲ್ಲೆದ ಒಕ್ಕೂಟ, ಉಡುಪಿ 400 kV ಅಂಚನೆ 220 kV ಪಾಲಡ್ಕ ಕಡಂದಲೆ ವಿರೋಧಿ ಹೋರಾಟ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ, ಉಡುಪಿ ಜಿಲ್ಲಾ ಕೃಷಿಕ ಸಂಘ, ಭಾರತೀಯ ಕಿಸಾನ್ ಸಂಘ, ಪರಿಸರ ಜೀವ ಸಂಕುಲ ಪರವೇದಿಕೆ, ಮಾತೃಭೂಮಿ ಸಂಘಟನೆ ಮೂಡಬಿದ್ರೆ ಬೊಕ್ಕ ಸಮಾನ ಮನಸ್ಕ ಸಂಘ ಸಂಸ್ಥೆಯಲ್ಲಿ ರೈತ ಪರ ಇಪ್ಪುಡ ರಂಗ ಸಂಸ್ಥೆಲ್ಲ ಪೂರ ಸಹಯೋಗ ನಮಗೆ ಈ ಹೋರಾಟನ ಕೈದೆತು. ಇನಿ ನಮ್ಮ ಪ್ರಜಾಪ್ರಭುತ್ವದ ನೆಟ್ಟು ನಮ್ಮ ಇನಿ ಈ ಜೀವನ ಅಂತಂದಿಲ್ಲ. ನಮ್ಮ ಸರ್ಕಾರ ನಮ್ಮನೆ ಆರಿಸೈನಂಚಿನ ಸರ್ಕಾರ ಪ್ರಜಾಪ್ರಭುತ್ವ ನಡತೊಂದಿಲ್ಲ. ಇನಿ ನಮ್ಮ ಕರ್ನಾಟಕ ವಿಧಾನಸಭೆಗೆ 224 ಅಯೋಗ್ಯರನ್ನು ನಮ್ಮ ಕಡಪುಡ್ದು ಕೊಡ್ತೋ. ನಮ್ಮ ಕೇಂದ್ರ ಸರ್ಕಾರದ ಒಂದು ನಮ್ಮ 542 ಪ್ಲಸ್ ಒಂಜಿ 43 ಮೂರ್ಖರನ್ನು ಕಡಪುಡ್ದು ಕೊಡ್ತೋ. ಆ ಮೂರ್ಖರ್ಲ ಈ ಅಯೋಗ್ಯರ್ಲ ಸೇರ್ತು ನಂಗೆ ಇನಿ ಈ ಪರಿಸ್ಥಿತಿ ಕೊಣತಿದ್ದೀವಿ. ಇನಿ ನಮ್ಮನ ಆಳುನಗಳು ನಮ್ಮನೆ ನಮ್ಮ ಏಜೆಂಟ್ ಅಂತಂದಿಡ್ದು ಇನಿ ಒವ್ವೇ ಸರ್ಕಾರಿ ಅಧಿಕಾರಿ ನಮರ್ದು ಮಿತ್ತತ್ತ ಆಯ ನಮರ್ದು ತೀರ್ಥ ದಾಯ ಪಂಡ ಆಯ ನಮ್ಮನ್ನು ಸಾರನ್ನ ಬನಡು ನಮ್ಮ ಆಯನ ಸಾರನ್ನ ಬನ್ಪುಣ. ಇನಿ ಡಿಸಿನ ಆಫೀಸಿಗೆ ಪೋದು ಬಲ್ಲಿ ಪ್ರತಿಭಟನೆ ಮನ್ಪಿರ ಬಲ್ಲಿ ಮಣ್ಣು AC ಕಥೆಯಲ್ಲಿ ಎದುರಡ ಮಾಡ್ತೇನೆ ನೆಕ್ಕೆ ನೀಗಲೇ ಉಣುಪು ದಿನ ಪರ ಮಣ್ಣು ದಿನ ಪರ ಅಂತ ಅನ್ಪುಣ ನೀಗಲು ತುಂಬಾ ಅರ್ಥ ಮಾಡ್ತು. ನೀವು ಯಾವುದೇ ಪೊಲೀಸ್ ಅಧಿಕಾರಿಗೆ ಹೇಳೋದು ನಾನು ಇದನ್ನೇ. ಯಾಕೆಂದ್ರೆ ಈ ಬಿಸಿಲಲ್ಲಿ ನಿಮಗೆ ಕಣ್ಣು ಕಾಣಬೇಕು. ನಿಮಗೆ ಯಾಕೆ ನಿಲ್ಲಿಸಿದ್ರಿ? ಇಲ್ಲಿ ನಮಗೆ ಅಲ್ಲೇ ಆಗಬಹುದಿತ್ತಲ್ಲ, ಒಂದು ಸಾಮ್ಯಾನಾದ್ರೂ ಹಾಕಿ ಕೊಡ್ಬೇಕಿತ್ತು. ಒಂದು ಸ್ಟ್ರೈಕ್ ಮಾಡೋದಿದ್ರೆ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡಬೇಕಾದ್ದು. ಎಲ್ಲಿ ನಾವು ಮಾಡ್ತೇವೆ ಅಲ್ಲಿ ವ್ಯವಸ್ಥೆ ಅವರಿಗೆ ಸೇರಿದ್ದದು. ಇನ್ನೇ ಈ ಯೋಜನೆ 2015 ವಿಟ್ಲಾದ ಪುಡೆ ಇರ್ತು 700 ಪುಡೆಕ್ ಅಣ್ಣ ಮೂಲೆ ಪೋತು ಒಂಜಿ ಹೆಲಿಕಾಪ್ಟರ್ ಬಲ್ತೀನಿ ಏರ್ಟಕ್ಕೆ ಏರೆಗಳ ಗೊತ್ತದ್ದಿ. ಆ ಹೆಲಿಕಾಪ್ಟರ್ ಓಡೆ ಫೋನ್ ಒಂದೇ ಗೊತ್ತದೆ. ಜಿಲ್ಲಾಡಳಿತಕ್ಕೆ ಎಂಡದ್ದಿ, DCಗೆ ಎಂಡದ್ದಿ, ಪೊಲೀಸ್ ಆಗ್ಲಕ್ಕೆ ಎಂಡದ್ದಿ. ಬೇಗಲ ದಾಯಿತ ಚೆಪ್ಪು ಗುದ್ದೊಂದಿತ್ತೇರಂದು ಗೊತ್ತದ್ದಿ. ಅವು ಆಟೆಗೆ ಗುರ್ತುಕೊಂಡು 2019 ಲಾಕನು ಸರ್ಕಾರ ಚೇಂಜ್ ಅಂದ್ರೆ ಲಾಕನು 2021 ನೆಕ್ ಬೋರ್ಡ್ ಹಾಕೋಣ ಡಾಕ್ಯುಮೆಂಟ್ ಪೂರ ನಮ್ಮ ಉಸ್ತುವಾರಿ ಸಚಿವೆ ಇಂಧನ ಸಚಿವೆ ಮಾಂತ ಸೇರ್ನ ಮಂಗಳೂರದ ಉಸ್ತುವಾರಿ ಸಚಿವೆ ಇಂಧನ ಸಚಿವೆ ಅಂತ ಪನ್ಪುನಾಗಿಲ್ಲ ನೆಕ್ ಬೋರ್ಡ್ ಹಾಕೋಣ ಡಾಕ್ಯುಮೆಂಟ್ ಈ ಕಂಪನಿದ ಪಿರಾವಡೆ ಉಂತದ ಆಗಲ್ಲ ಎಂಜಲ್ ಕಾಸಿಗೆ ಬಲಿ ಹಾಕಿರೋದು ಪನ್ಪುಣ ಸ್ವಾಸ್ಥ ಉಂಡು ನೆಟ್ಟು ಇನಿ ಮಾಂತ ಐತೆ ಪಾತ್ರ ಪೂರ ಪಂಡಿರು ಸರ್ಲೈಟ್ ಕಂಪನಿ ಖಂಡಿತ ಆಗ್ತದೆ. ಆಗಲೇ ಟೆಂಡರ್ ಮಾತ್ರ ನೆಕ್ ಅಮ್ಮೆ ಬುಕ್ಕರಿಲ್ಲೇ ಅದಾಣಿ ನೆನ್ನ ಅಮ್ಮೆ ಅದಾಣಿ ನೆನ್ನ ಆಯನ ಮುಖಾಂತರ ಅಂದು ಹಾಕೊಡಂತಿನ ಬೇಲೆ. ಇನಿ ಸರ್ಕಾರಿ ಇಲಾಖೆ ನಂಗೆ ಪಣಪೇರು ಇಂದು ವಂಚನೆ ಆಪು ಜನ್ನ ಇದು ಭಾರಿ ಕಷ್ಟ ಉಂಡು ದಾಯ ಪಂಡ 6 ಗಂಟೆ ಕರಿನಾಗ
ಪ್ರಧಾನಿ ಕಾರ್ಯಾಲಯದ ಚೀಫ್ ಸೆಕ್ರೆಟರಿಗೆ ಫೋನ್ ಬರ್ಕೊಂಡು ನೀವು ನೇರ ಆಗಲೇ ಫೋನ್ ಮನ್ಪೇ ನಾವು ಹೇಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡೆ ಪಣ್ಪೇರು ಇದು ಓಡೆ ಮುಟ್ಟ ಇನಿ 4 ದೇಶಲೆಡು ಈ ಅದಾನಿ ಕಂಪನಿ ಗೋ ಬ್ಯಾಕ್ ಮಾಡಿದ ಪಿದಾಯಿ ಪಾಡಿರು ಆ ಪಿದಾಯಿ ಪಾಂಡಲ ಮೆಗಲೆ ಬುದ್ಧಿ ಬತ್ತೀಜಿ ನೆಕ್ಕೆ ನಮ್ಮ ಭಾರತ ಸರ್ಕಾರದ ಶ್ರೀರಕ್ಷೆ ಉಂಡು ನಿಗಲ ಆತ ಸುಲಭ ನಮ್ಮ ಆತಡತ್ತ ಬುಡಿಯರ ಇದ್ದೀನ ಏತು ಮಾತ್ರಗಳ ಇನಿ ನಂಗೆ ಇತ್ಯರ್ಥ ಆವಡು ನಮ್ಮ ಮುಲ್ಪಾರ್ಥ ಪೋಡ ಏತು ದುಂಬು ಆಂಡಲ ಸರಿ ನಂಗೆ ಇನಿ ಇತ್ಯರ್ಥ ಅದೇ ಪೋಡು DC ಇತ್ತನೇ ಬರಡು ಈ ಸ್ಪಾಟ್ ಮುಳು ಉಂತೋಡು ಬಂಡ ಆರಿಗಿಲ್ಲ ದುಂಬು ಗೊತ್ತಾವಡು ಈ ಮೆಗಲ್ನ ಈ ಕಂಪನಿದ ಬೆದರಿಕೆ ನೆಕ್ 5 ಜನ ಪ್ರಾಣ ತ್ಯಾಗ ಮಾಡ್ತಾರೆ ಅವು 3 ಜನ ವಿಟ್ಲದಾಗಲೆ ಒರೇ ಭವಿಷ್ಯನೇ ನೆನೆತೊಂದಿತ್ತನ ಲಕ್ಷ್ಮಣ ಗೌಡ್ರು ಊರ್ದಾಗಲ್ನ ವಿಟ್ಲದ ಪೇಂಟದ ಒಂಜಿ ಕಣ್ಮಣಿ ಲಕ್ಷ್ಮಣ ಗೌಡ್ರು ಬುಕ್ಕೊಂಜಿ ಜನಾರ್ದನ ಗೌಡ್ರು ನೆಚ್ಚಿಲಾರು ಬುಕ್ಕರಿ ಸುಭಾಷ್ ಶೆಟ್ಟಿ ಮುಡಿಮಾರು ಮೆಗಲ್ನ ಈ ಬೆದರಿಕೆ ಕಾಲು ಪೊಲೀಸ್ ಕೇಸ್ ನೆಟ್ಟು ಮೆಗಲು ತೀರು ಬಯರು ಮೆಗಲಿನ ಕೆರ್ಪಾಯಿನ ಅಂತಿನ ದೋಷ ಮೆಗಲಿಗೆ ಉಂಡು ಇನ್ನೇ ವಿಟ್ಲಾರ್ದು ಎಲ್ಲರಿಗೂ ಎಂಗೆಲ್ಲ ಪೋಂದಿತ್ತು ಹೋರಾಟ ಆಗೊಂದಿತ್ತಲೆ ಆಗೊಂದಿಪ್ಪನಾಗ ಅಲ್ಪರಿ ಪಂಚಾಯತ್ ಅಧ್ಯಕ್ಷ ಇದ್ದಾರೆ ಜಯಂತ ಭಟ್ಟದ ಆರ ಸ್ಕೂಟರ್ ಪೋಂದಿಪ್ಪನಾಗ ಆರ್ನ ಪಿರವಡ್ದು ಮೆಗಲ ಲಾರಿ ಆಕ್ಸಿಡೆಂಟ್ ಮಾಡ್ತದೆ ಆರು ಜಪ್ಪಲೆಗ ಮಾಡ್ತೇರಿ ಇಂದು ಮೆಗಲ ಈ ಕಂಪನಿ ಮಾಡ್ತಾನಂತಿನ ಕೆಲಸ 5 ಬುಕ್ಕ ಬರೀ ಭಾರಿ ಹೋರಾಟಗಾರ ಇತ್ತೇರಿ ಸುಖಿತ್ ಚಂದ್ರ ಶೆಟ್ಟರ್ ಪಂಡದು ಆರೆಗೆ ಮೆಗಲ್ನ ಹರಾಸ್ಮೆಂಟ್ ಮೆಗಲ್ ಪೊಲೀಸ್ ಹರಾಸ್ಮೆಂಟ್ ಮಾಂತ ಕುರ್ಪಾದಿನಿ ಹಾಸಿಗೆ ಬದ್ದು ಜಪ್ಪುನ ಸಾಧಿ ಮಾಡ್ತನಾಗ್ಲಿತ್ತನ ಈ ಕಂಪನಿ ನೆಕ್ಕಿ ಸರ್ಕಾರ ಕಾರಣ ನೆಕ್ಕಿ ಆಡಳಿತ ವರ್ಗ ಕಾರಣ ಬಂದುಳೆ ಇನ್ನೇ ನಮ್ಮ ಹೋರಾಟ ಮನ್ಪು ನಮ್ಮದಾಯ ಹೋರಾಟ ಮನ್ಪುಡೆ ಹೋರಾಟ ಮನ್ಪುಡ ನಮ್ಮ ಕಡಪುಡ್ನ ಆಗದಾಯ್ತ ಬೇಲೆ ನಮ್ಮ ಕಡಪುಡ್ನ ಆಗದಾಯ್ತ ಬೇಲೆ ಅಂದ್ ಆಯ್ಪೋದು ಅಲ್ಪ ಕುಳ್ಳುದು ಆನ ಬಿಡೋದು ಜೋಕ್ ನಾನು ಎಡ್ಡೆ ಮಣಿಪ್ಯಾರ ಕಡಪುಡ್ತನ್ನ ಮುಲ್ಪ ಊರ್ದಾಗಲ ಸಮಸ್ಯೆ ತೆರಿಯಾರ ಕಡಪುಡ್ತನ್ನ ಇನ್ನೇ ಒಂಜಿ ಎಂಪಿಡ ಪೋತು ಪಾತೇರಣ್ಣ ಅದು ಆಗ್ತದೆ ಅದಾಗ್ಲೇಬೇಕು ಏನ್ ಬೆರ್ನ ಅಮ್ಮೆರ್ನ ಇಲ್ಲ ಅಂತ ಆಗ್ಲೇಬೇಕು ಮೆರ್ನ ಜಾಗೆ ನಮ್ದು ಏನೋ ಪೋಪುಣೆ ಮಾರೇರೆ ಉಡುಪಿನವರಿ ಸಂಸದರು ಆರ್ಧ ಪೋತು ಪನ್ನಡ ನೋಡಿ ಎಷ್ಟು ಮಾತ್ರ ಕೊಯ್ ಯೋಜನೆ ನಮ್ಮಲ್ಲಿ ಹೋಗಬಾರದು ಏನು ಹೋಗುದಿದ್ರು ಸಮುದ್ರದ ಬದಿಯಲ್ಲಿ ಹೋಗಲಿ ಏನು ಹೋಗುದಿದ್ರು ಹೈವೇ ಅಂಡರ್ ಗ್ರೌಂಡ್ ಆಗಿ ಹೋಗಲಿ ಖಂಡಿತ ನಾನು DC-ಗೆ ಹೇಳ್ತೇನೆ ಅದನ್ನು ಮಾತ್ರ ಬಿಡುವುದು ಬಾರ ನಾನು ನಿಮ್ಮೊಟ್ಟಿಗಿದ್ದೇನೆ ಅಂತ ಪಣ್ತೇನೆ ಉಡುಪಿನ ಸಂಸದರು ಭಾರಿ ಇದ್ದೇನೆ ನಾನು ಇನ್ನಿಂದು ಆಡೆಗೆ ಉಂಟುಜಿ ಇನ್ನೇ 2015ಗೂ ನಮ್ಮ ಸರ್ಕಾರ ದಾನ ಮಂತ್ರಿ ಮಂಡ ಶ್ರೀಗಂಧ ಚಂದನ ಮರಣ ಪೂರ ಬೆಳಪಾಯರು ಅರಣ್ಯ ಪ್ರದೇಶಗಳು ಅವು ಪೂರ ಬುಳೆಂಡು ಇನಿ ಅದಾನಿ ಕಂಪನಿ ಸ್ಟರ್ಲೈಟ್ ಕಂಪನಿ ಪನ್ಪುಣ ನೆಕ್ಕೆ ಅರಣ್ಯ ಇಲಾಖೆ ಒಪ್ಪಂದ ಮಾಡ್ತದೆ 25,000 ಲಕ್ಷಾಂತರ ಮರ ಕಡಪು ನಾಡಿಗೆ ಎತ್ತರಿ ಈ ಜಿಲ್ಲೆದ ಪರಿಸ್ಥಿತಿ ಓಡೆ ಎತ್ತು ಇನಿ ಕಡಪೆರ ತಯಾರಾದೇರು ಇನಿ DC-ದ ಕೇಂದ್ರ ನನಗೆ ಗೊತ್ತಿಲ್ಲ ನನಗೆ ಅಧಿಕಾರ ಇಲ್ಲ ಅದು ಅನ್ಪೇರು DC-ನ ಮರಳು ಎಂಕಲ ಪೂರ ವರ ಸೇರಿದ ಒಂದು AC-ನ ಒಟ್ಟಿಗೆ ಒಂದು ಮೀಟಿಂಗ್ ಆಡು ನೇ AC ಆಫೀಸಡ್ AC-ಗಳ ಎಂಕಲ ಆಳು ಕಂಪನಿದಾಗಲಿ ಇತ್ತೇರೋ ನೇ ಕಂಪನಿದಾಗಲಿ ಅಗ್ಲನೆಡು ಒರಿ ಕೇಸ್ ವರ್ಕರ್ ಅಂದುಲ್ಲೆ ಆ ಕೇಸ್ ವರ್ಕರ್ ದಾಯ್ತ ಮಂತೇರು ಪಂಡ ನಿನ್ನ ನಮ್ಮ ಪಂಡನ ಎಂಚಿನ ವಾದ ಉಂಡು ಸಮುದ್ರ ಐತೆ ಬೋಡು ನೆಟ್ಟೆ ಮಣ್ಣು ದಾಟಿಕೊಂಡು ಹೋಡು ಬುಕ್ಕ ಒವ್ವೇ ಆಗ ನೋಟಿಸ್ ಬರಂದೆ ಬರಿಯರ ಬಲ್ಲಿ ಬುಕ್ಕ SOP ಜಾರಿ ಮಾಡ್ಕೊಂಡು ಹೂವು ಪಣ್ಣೆ ನಮಗೆ ಬರೇ ಬಂದೆ ಕಂಪನಿದಾಗ ಬೋರ್ಡ್ ಮಾಡದ ಮುಲ್ಪ ಎಂಜಲ ಕಾಸು ತಿಂದನ ಅವ್ರಿಗೆ ಕೇಸ್ ವರ್ಕರ್ ಮುಲೆಯಲ್ಲೇ ಬೇತೆ ಓಡ್ಲತ್ತು ಇಂದು ರೈತರಿಗೆ ಮಂತನ ದ್ರೋಹ ಮೇಗಲು ನಾನು ಈತೆಡೆ ಉಂತುಜೆ ಇನ್ನಿತ ಈ ಹೋರಾಟ ಆತೆಡೆ ಉಂತುಜೆ ಬಂದುಳೆ ನೆಕ್ಕೆ ಇತ್ತೇನೆ ನಮ್ಮ ಮುಸ್ಲಿಂ ಮುಖಂಡರೆಲ್ಲ ಪಾತಿರ್ದ ಅಂಚನೆ ವಿಶ್ವ ಹಿಂದೂ ಪರಿಷತ್ ಪಾತಿರ್ದ ಇನ್ನು ಇಡೀ ಕುಡ್ಲ ಉಡುಪಿನ ಬಂದು ಮಂತದ ಅಲ್ಲ ಈ ಯೋಜನೆ ಪಾಯರ ಬುಡುಪುಜಿ
ಆಯ್ತ ಇಡೆಟ್ಟು ನಮ್ಮವೇ ನೆಟ್ಟು ಸಂಬಳ ತಿಂದ ನಂತರ ಒಂಜಿ ಪೊಲೀಸ್ ಅಧಿಕಾರಿ ಆದ ಈ ರಿಟೈರ್ಡ್ ಆದ ஒரு ಮಂಜುನಾಥ್ ಶೆಟ್ಟಿ ಪಡ್ಕೊಡಾರೆ ಮೆಗಿನ ಎಂಜಲ ಕಾಸಗೆ ಬೋರ್ದು ಇತ್ತನಾಗಲೇ ಪೂರಾ ಪೋತು ಪೊಲೀಸ್ ಸ್ಟೇಷನ್ಗೆ ಹೋದು ಅಗಲಿಗೆ ಕಾನೂನದ ಪರಿನ ಪಂಡು ಕೊರದು ಇತ್ತನಾಗಲ ನಮ್ಮಿತ್ತ ಕೇಸ ಪಾಡು ನಂಜನ ಕೆಲಸನು ಒಂಜಿ ಮಂಜುನಾಥ್ ಶೆಟ್ಟಿ ಅನ್ಕೊಡಾರ ಮಂತೊಂದುಲ್ಲೇರು ಬಂದುಳೆ ಏನ ಉಳುಪಾಡ್ದು ಎಂಕಲ ವಿಟ್ಲಾಡ್ದ ಉಡುಪಿ ಮುಟ್ಟಲ ಪೋತೋ ಹೋರಾಟಕ್ಕೆ ಪೋಂಡ ಒವ್ವೇ ಒಂಜಿ ಪೊಲೀಸ್ ಸ್ಟೇಷನ್ದಾಗಲು ಒವ್ವೇ ಪೊಲೀಸ್ ಅಧಿಕಾರಿಗಳು ಎಂಕ್ಲೇನು ಭಾರಿ ಎಡ್ಡೆಡು ಭಾರಿ ನೆಟ್ಟು ಮರ್ಯಾದೆ ಕೊಡ್ತಂದು ಮಂತೀರ ಆಂಡ ಒರಿ ಬಂಟ್ವಾಳದ ಒರಿ ಇನಿಸಬೇಕಾರೆ ಆಯನಂಚಿನ ಕದುಗೆ ಇದ್ದಿಂದು ಬರ್ಬಿಡ ಈ ಸಂದರ್ಭ ಬಡ್ಪೆ ಆಯಾಗ ಕಾನೂನು ಎಂಚಿನ ಆಯಾ ಎಂಜಲ್ ಕಾಸಿಗೆ ಬೂಡ್ತೇವೆ ಬರ್ಬಿಡ ನೇರ ಗೊತ್ತಾಕೊಂಡು ಆಯ ಬಂಡ್ಬೆ ಏನು ಅಂಗಿದೆತ್ತು ಬಂಡ ಬಡ್ಪೆ ನೀನು ತಂದು ಆಯ್ತೇನೆ ಅಂಗಿದೆತ್ತು ಬಂಡ್ಬಿಡೆ ಮ್ಯಾಗ ರಕ್ಷಣೆ ಕೊರಿಯರ ಮಾತ್ರ ಆಗ್ಲಿಕ್ಕೆ ಮ್ಯಾಗ ಬರೆದು ನಮ್ಮ 4 ಲೆಟ್ರ್ ಮುಲ್ಪದ ಕಮಿಷನರ್ಗೆ ಬರುತ್ತನೆ ಮುಲ್ಪದ SP ಗೆ ಯತೀಶರಿಗೆ ಬರುತ್ತನೆ ಅವು ಓಡೇಕೊಂಡನ್ನ ಮಾಂತ ಪೊಲೀಸ್ ಸ್ಟೇಷನ್ ಉಂಟು ಪೂರ ರೈತರಿಗೆ ರಕ್ಷಣೆ ಕೊರಲಿ ಹೂವೇ ರೀತಿ ಕಂಪನಿದಾಗ ರಕ್ಷಣೆ ಕೊರಚಿ ಮಲ್ಪುಣ ಬರೆದು ಕೊಡ್ತಾವ ಆಂಡ ಬೇರೆ ಕೊರ್ಪುಣ ಏರಿಗೂ ಆಯ್ತಾ ಇಟ್ಲೆ ಎಂಗ್ಲೆ ಪೊಲೀಸ್ ವ್ಯಾನ್ ಬರ್ತಾಯಾರ ಒಣದು ಬಾಯಾರ ಓಡ ಮುಟ್ಟೆ ಇವರು ಈ ಎಂಜಲು ಕಾಸಿಡು ಹೋಮ ಅಂತ ಹಾಕೋಣದು ಅನ್ಕೊಳ್ಳೋ ಗೊತ್ತಾಗೋದು ಇನಿ ನಮ್ಮ ಮುಲ್ಪದ MP ಆರೆಗೆ ಪುರ್ಸೋತೆ ಇದ್ದು ಏತು ಬರ್ತಲ್ಲ ರೈತರ ಪಾತ್ರ ನಂಜ ಆರೆಗೆ ಆನಿ ಓಟು ಬಡಾಣ ಇತ್ತು ಜನತ ಓಟು ಬಡಾಣ ಇತ್ತ ಪುರ್ಸೋತೆ ಇದ್ದಿ ಅಂಚಾದ ನೆಗ ನಮ್ಮ ಇನಿ ಅಹೋರಾತ್ರಿ ನಾನು ಶುರು ಮನುಪುವ ಅವು DC ಕಚೇರಿ ಮನುಪುಣೆ ನೆಕ್ಕ ನಿಗಲ ಪೂರೆಲ್ಲ ಬರಡು ಏತು ದಿನ ಆಂಡಲ ಸರಿ ಡೆಲ್ಲಿಡೆ ಎಂಚಿನ ಆತನ 13 ತಿಂಗಳ ರೈತರನ್ನ ಹೋರಾಟ ಆತನ ಅವೇ ರೀತಿ ಮರುಪಲ ಅಹೋರಾತ್ರಿ ಆತ ಆಂಡಲ ಈ ಯೋಜನೆ ಉಂತಬ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ನೀವು ನಮಗೆ ಬಹಳಷ್ಟು ಸವಿಸ್ತಾರವಾಗಿ ಇವತ್ತು ಏನು ನಡೆಯಿತು, ಈ ಸಮಾಜದಲ್ಲಿ ಯಾವೆಲ್ಲ ವಿಚಾರಗಳು ಜನರನ್ನು ಕಾಡುತ್ತಿವೆ, ಜನರು ಹೇಗೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ, ಅಧಿಕಾರಿಗಳು ದರ್ಪದಿಂದ ಹೇಗೆ ವರ್ತಿಸಿದ್ದಾರೆ ಎಂಬುದರ ಎಲ್ಲ ವಿಷಯಗಳನ್ನು ನಾವು ತಿಳಿದುಕೊಂಡೆವು. ನಮ್ಮ ಈ ಯೂಟ್ಯೂಬ್ ಲೈವ್ ಎನಿವೇರ್ ಚಾನೆಲಿನ ಈ ಸ್ಟುಡಿಯೋಗೆ ಬಂದು ನಮಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು ಮೇಡಮ್. ನಮ್ಮ ಈ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನಾವು ನಮ್ಮ ಪರಿಸರದಲ್ಲಿ ನಡೆಯುವಂಥ ಸುದ್ದಿಗಳು, ಸಂಸ್ಕೃತಿ, ಹಬ್ಬ ಆಚರಣೆಗಳು, ಧಾರ್ಮಿಕ ಸಾಮಾಜಿಕ ವಿಷಯಗಳು, ಇಲ್ಲಿನ ಜನತೆಯ ಸಾಧನೆಗಳು, ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳು ಮತ್ತು ಎಲ್ಲ ಮಾಹಿತಿಗಳನ್ನು ನಿಮಗೆ ಕೊಡಲಿದ್ದೇವೆ. ನಮ್ಮ ಹೊಸ ಹೆಜ್ಜೆಯಂತೆ ನಾವು ಮುಂದೆ ಪ್ರವಾಸೋದ್ಯಮಕ್ಕೂ ಕಾಲಿಡುವಲ್ಲಿ ಇದ್ದೇವೆ. ದೇಶ ವಿದೇಶಗಳಿಗೆ ಪ್ರವಾಸ, ಟಿಕೆಟ್ ಬುಕ್ಕಿಂಗ್, ಹೋಟೆಲ್ ಬುಕ್ಕಿಂಗ್ ಹಾಗೂ ಇನ್ನಿತರ ಸೇವೆಗಳನ್ನು ನಾವು ನೀಡಲಿದ್ದೇವೆ. ಈ ಚಾನೆಲ್ ಮುಲ್ಕಿಯ ಜನತೆಯ ಹಾಗೂ ಮುಲ್ಕಿ ಪರಿಸರದ ಜನತೆಯ ಒಂದು ಅಭ್ಯುದಯಕ್ಕಾಗಿ ಇರುವಂತಹ ಒಂದು ಚಾನೆಲ್. ಇದನ್ನು ದಯವಿಟ್ಟು ನೋಡಲು ಮರೆಯದಿರಿ. ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿರಿ. ನಿಮ್ಮ ಯಾವುದೇ ಕಾರ್ಯಕ್ರಮಗಳನ್ನು ಲೈವ್ ಮಾಡಲಿದ್ದರೆ ಅಥವಾ ಟಿವಿಯಲ್ಲಿ ಪ್ರದರ್ಶಿಸಲು ಇದ್ದರೆ ಅದನ್ನು ನಮಗೆ ಸಂಪರ್ಕಿಸಿರಿ. ಯೂಟ್ಯೂಬ್ ಲೈವ್ ಎನಿವೇರ್ ಚಾನೆಲ್, ಇದರ ಕಚೇರಿ ಲೈವ್ ಸ್ಟುಡಿಯೋ ಕಾರ್ನಾಡ್ ಮುಲ್ಕಿ. ನಮ್ಮ ದೂರವಾಣಿ ಸಂಖ್ಯೆ